ಭಾನುವಾರ, ಆರ್ದ್ರ ನಕ್ಷತ್ರ, ಶುಕ್ಲ ಯೋಗ, ವಾಣಿಜ್ಯಕರಣ. ಈ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ತಿಸ್ರೋಷ್ಟಕ ಬರುತ್ತೆ. ಬುಧವಾರ ದಿವಸ ವೈದ್ಯುತಿ, ಅದು ಷಣ್ಣವತಿ ಶ್ರಾದ್ದದಲ್ಲಿ ಒಂದು. ಅದಕ್ಕೆ ಮುಂದಿಂದು ಪೂರ್ವೇದ್ಯುಹೋ, ಅನ್ವಷ್ಟಕ, ಅಷ್ಟಕ, ಮೂರು ಸೇರಿ ತಿಸ್ರೋಷ್ಟಕ ಅಂತ. ಅಂದ್ರೆ 10 ಬುಧವಾರ ವೈದ್ಯುತಿ ಯೋಗ ಇದೆ, 11 ಪೂರ್ವೇದ್ಯು ಅಂದ್ರೆ ಅವತ್ತಿನ ದಿವಸನೂ ಒಂದು ತರ್ಪಣ, 12 ಶುಕ್ರವಾರ ಅಷ್ಟಮಿ, 13 ಅನ್ವಷ್ಟಕ. ಸೊ ಹಾಗಾಗಿ ಒಟ್ಟು 4 ದಿವಸನೂ ಕೂಡ ತರ್ಪಣಗಳನ್ನ ನೀಡುವಂತದ್ದು. ಇದಾದ್ಮೇಲೆ 16ಕ್ಕೆ ಷಡಶೀತಿ ಪುಣ್ಯಕಾಲ, ದೇವಾಲಯ ಧನುರ್ಮಾಸ ಪೂಜಾರಂಭ. ಸಂಕ್ರಮಣ ಘಟಿಸೋದು ಅಪರಾಹ್ನದಲ್ಲಿ, ಅಂದ್ರೆ 1 ಗಂಟೆನಲ್ಲಿ. 1 ಗಂಟೆನಲ್ಲಿ ದೇವಾಲಯದಲ್ಲಿ ಪೂಜೆ ಆರಂಭ ಮಾಡಬೇಕು. ನಾವುಗಳೇನ್ ಮಾಡ್ಬೇಕು, ಮನೆಯಲ್ಲಿ ಅಂದ್ರೆ ಮಾನ್ಯ ದಿವಸ ಮಾಡುತ್ತಾನೆ. ಆದ್ರೆ ಮಾನ್ಯ ದಿವಸ ಮಾಡಿದ್ರೆ ಭೋಗಿ ಹಬ್ಬ, ಕರಬೈ, ಕೂಡಾರ ಬೆಲ್ಲ 27ನೇ ದಿವಸ ಬರೋದು, ಅವೆಲ್ಲ ಫಿಕ್ಸ್ಡ್. ಸೊ ಇಲ್ಲಿ ಮಾಡೋದ್ರಿಂದ ಏನು ಆಲ್ಟರ್ನೇಟಿವ್ ಅಂತಂದ್ರೆ 17ನೇ ತಾರೀಕು 2 ಪಾಶರಗಳನ್ನೇ ಹೇಳ್ಬೇಕಾಗತ್ತೆ. 17 ಕಾರಣ ಇಲ್ಲಿದ್ರೆ 16ಕ್ಕೆ ಮಧ್ಯಾಹ್ನ 1 ಗಂಟೆಗೆ ಆರಾಧನೆ ಮಾಡ್ಬೇಕು. ಸಂಕ್ರಮಣ ಇಲ್ಲದೆ ಧನುರ್ಮಾಸ ಪೂಜೆ ಆರಂಭ ಆಗೋಲ್ಲ. ಸೊ ದೇವಾಲಯದಲ್ಲಿ ಈ ಕ್ಲಾರಿಫಿಕೇಶನ್ ಸಂಪತ್ ಕೃಷ್ಣ ಜೋಯಿಸರ್ ಕಡೆಯಿಂದನೇನೆ ನಿನ್ನೆ ದಿವಸ ಕ್ಲಾರಿಫಿಕೇಶನ್. 1 ಗಂಟೆ ಮೇಲೆ ಆರಾಧನೆ ಮಾಡ್ಬೇಕು. 1 ಗಂಟೆನಾಗ ಏನು ಇಲ್ಲದೆ ಇರ್ಲಿಕ್ಕಾಗತ್ತೆ ಏನೋ? ಅಪರಾಹ್ನ ಇಬ್ರು ತರ್ಪಣ ಬಿಡ್ಬೇಕಾದ್ರೆ ಅಪರಾಹ್ನದಲ್ಲಿ ಇರ್ತೀವೋ ಇಲ್ವಾ? ಆ ರೀತಿ. ಸೊ 1 ಗಂಟೆಗೆ ಆರಾಧನೆ ಮಾಡ್ಬೇಕು. ಸಂಕ್ರಮಣ ಆರಂಭ ಆದ್ಮೇಲೆ ಧನುರ್ಮಾಸ ಪೂಜೆ ಆರಂಭ. ಸೊ ದೇವಾಲಯದಲ್ಲಿ ಹೇಗೆ ಅಂದ್ರೆ ಬೆಳಗ್ಗೆ ಇದ್ರದ್ದಿರಲ್ಲ, ಸಾಯಂಕಾಲಕ್ಕೆ ಆರಾಧನೆ ಇರುತ್ತಲ್ಲ, ಅದಕ್ಕೆ ಮೊದಲು ಅಲ್ಲಿ ನಡ್ಸ್ಕೊಳ್ಳುವಂತ. ಸಾಮಾನ್ಯವಾಗಿ ದೇವಾಲಯದಲ್ಲಿ ಅದ್ ಮಾಡಿದ್ರೆ ಮಾನ್ಯ ದಿವಸ ಬೆಳಗ್ಗೆ ಅಂತ ಮಾಡೋದು. ಆದ್ರೆ ಮುಂದಿಂದೆಲ್ಲ ಫಿಕ್ಸ್ಡ್, ಅವೆಲ್ಲ ಏನು ಚೇಂಜ್ ಆಗೋಲ್ಲ. ಮಕರ ಸಂಕ್ರಾಂತಿ ಅದಕ್ಕೆ ಮೊದಲಿಂದು ಇವೆಲ್ಲ ಬರುವಂತದ್ದು. ಸೊ ಅದರಿಂದ 17ಕ್ಕೆ ಬೆಳಗ್ಗೆ 2 ಪಶಗಳು, ಮಾರ್ಗಳೆ ತಿಂಗಳು ವೈಯತ್ತು ಬಾಳ್ಬೇಕಾಗಿ ಮಾಡಿದ್ರೆ ಎಲ್ಲ ಮುಂದಿನ ಸೆಟ್ ಆಗುತ್ತೆ. ಇದು ಪಂಚಾಂಗ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ, ಛಂದೋಭ್ಯೋऽದ್ಯಮೃತಾತ್ ಸಂಬಭೂವ, ಸಮೇಂದ್ರೋ ಮೇಧಯಾ ಸ್ಪೃಣೋತು, ಅಮೃತಸ್ಯ ದೇವಧಾರಣೋ ಭೂಯಾಸಂ, ಶರೀರಂ ಮೇ ವಿಚರ್ಷಣಂ, ಜಿಹ್ವಾ ಮೇ ಮಧುಮತ್ತಮಃ, ಕರ್ಣಾಭ್ಯಾಂ ಭೂರಿ ವಿಷ್ಣುವಂ, ಬ್ರಹ್ಮಣ ಕೋಶೋऽಸಿ ಮೇಧಯಾ ಪಿತಃ, ಋತಂ ಮೇ ಗೋಪಾಯ. ತೈತ್ರಿಯ ಸಂಹಿತ 3ನೇ ಕಾಂಡ 5ನೇ ಪ್ರಶ್ನೆ 3ನೇ ಅನುವಾಕ. ಅಗ್ನಿನಾ ದೇವೇನ ಪೃತನ ಜಯಾನಿ ಗಾಯತ್ರೇಣ ಛಂದಸಾ ತ್ರಿವೃತಾ ಸ್ತೋಮೇನ ರಥಂತರೇಣ ಸಾಮ್ನಾ ವಶಕಾರೇಣ ವಜ್ರೇಣ ಪೂರ್ವಜಾನ್ ರಾತ್ರೌ ಯಾನಧರಾನ್ ಪಾದಯಾಮ್ಯವೈನಾನ್ ಬಾಧೆ ಅವೈನಾನ್ ಬಾಧೆ ಪಾದಯಾಮಿ ಅವೈನಾನ್ ಪಾದಯಾಮ್ಯವೈನಾನ್ ಬಾಧೆ ಪ್ರತ್ಯೇನಾನ್ನುದೇಸ್ಮಿನ್ ನಾನ್ನುದೇಸ್ಮಿನ್ ನಾಗ್ನವತ್ತು ನಾನ್ನುದೇಸ್ಮಿನ್ ಕ್ಷಯೇಸ್ಮಿನ್ ಭೂಮಿ ಲೋಕೆ ಯೋ ಓಸ್ಮಾನ್ ವೇಷ್ಟಿಯಂಚ ವಯಂ ವಿಷ್ಣೋ ವಿಷ್ಣೋ ಕ್ರಮೇಣಾತ್ಯೇನಾನ್ ಕ್ರಾಮಾಮೀಂದ್ರೇಣ ದೇವೇನ ಪೃತನ ಜಯಾಮಿ ತ್ರೈಷ್ಟುಭೇನ ಛಂದಸ ಪಂಚದಶೇನ ಸ್ತೋಮೇನ ಬೃಹತಾ ಸಾಮ್ನಾ ವಷಟ್ಕಾರೇಣ ವಜ್ರೇಣ ಸಹಜಾನ್ ವಿಶ್ವೇಭಿರ್ದೇವೇಭಿಃ ಪೃತನ ಜಯಾಮಿ ಜಾಗತೇನ
छन्दसा सप्तदशेन स्तोमेन वामदेव्येन साम्ना वषट्कारेण वज्रेण परजानीन्द्रेण सयुजो वयगंसा सख्यामपृतन्यतः देवेन जयामि गायत्रेण छन्दसा विवृता स्तोमेन रथन्तरेण साम्ना वषट्कारेण वज्रेण पूर्वजान् भ्रातृव्यानधरान् पादयाम्यवैनान् पादे प्रत्येनान्नुदेस्मिन् क्षयेस्मिन् भूमिलोके योऽस्मान् देष्टि यं च वयं विष्णो क्रमेणात्येनां क्रामामीन्द्रेण देवेन कृतना जयामि क्रैष्टुभेन छन्दसा पञ्चदशेन स्तोमेन बृहदा साम्ना वषट्कारेण वज्रेण सहजान् विश्वेभिर्देवेभिः पृतना जयामि जागतेन छन्दसा सप्तदशेन स्तोमेन वामदेव्येन साम्ना वषट्कारेण वज्रेण परजानीन्द्रेण सयुजो वयगंसा सख्यामपृतन्यतः अग्निना देवेन पृतना जयामि गायत्रेण छन्दसा विवृता स्तोमेन रथन्तरेण साम्ना वषट्कारेण वज्रेण पूर्वजान् भ्रातृव्यानधरान् पादयाम्यवैनान् बाधे प्रत्येनान्नुदेस्मिन् क्षयेस्मिन् भूमिलोके योऽस्मान् वेष्टि यं च वयं विष्णो क्रमेणात्येनान् क्रामामीन्द्रेण देवेन कृतना जयामि क्रैष्टुभेन छन्दसा पञ्चदशेन स्तोमेन बृहदा साम्ना वषट्कारेण वज्रेण सहजान् विश्वेभिर्देवेभिः पृतना जयामि जागतेन छन्दसा सप्तदशेन स्तोमेन वामदेव्येन साम्ना वषट्कारेण वज्रेण परजानीन्द्रेण सयुजो वयगं सास्यामपृतन्यतः घ्नन्तो वृत्राण्यप्रति घ्नन्तो वृत्राण्यप्रति घ्नन्तो वृत्राण्यप्रति यत्ते अग्ने तेजस्ते नाहं तेजस्वी भूयासम् यत्ते अग्ने वर्चस्ते नाहं वर्चस्वी भूयासम् यत्ते अग्ने हरस्ते नाहगं हरस्वी भूयासम् यत्ते अग्ने तेजस्ते नाहं तेजस्वी भूयासम् यत्ते अग्ने वर्चस्ते नाहं वर्चस्वी भूयासम् यत्ते अग्ने हरस्ते नाहं हरस्वी भूयासम् यत्ते अग्ने तेजस्ते नाहं तेजस्वी भूयासम् यत्ते अग्ने वर्चस्ते नाहं वर्चस्वी भूयासम् यत्ते अग्ने हरस्ते नाहं
हरस्वी भूयासम् साम्नावषट्कारेण वज्रेण षट्चत्वारिगं षट्चाम् साम्नावषट्कारेण वज्रेण षट्चत्वारिंशच्च बृहता साम्नावषट्कारेण वज्रेण षट्चत्वारिंशच्च ಮಾರ್ಗಶಿರ ಮಾಸ ಸತ್ವೋದ್ರಿಕ್ತವಾದ ಕಾಲ. ಪುರಾಣಗಳಲ್ಲಿ ಇವುಗಳ ಉಲ್ಲೇಖ ಇದೆ. ಮುದ್ಗಾನ್ನವನ್ನೇ ನಿವೇದನೆ ಮಾಡ್ಬೇಕು. ಪೊಂಗಲ್ 30 ದಿವಸ. ಅಯ್ಯೋ ಏನ್ ದಿವಸ ಪೊಂಗಲ್ ತಿನ್ನೋದ, ನಿಮ್ ಬಾಯಿ ರುಚಿಗಲ್ಲ ಮಾಡೋದ. ಏಕಾದಶಿ ದಿವಸ ಅನ್ನ ಮಾಡಬಾರ್ದು, ಅವತ್ತಿನ ದಿವಸ ಪೊಂಗಲ್ ಮಾಡಬಾರ್ದು. ಅವಾಗೇನು ಅಂದ್ರೆ ಬೇರೆ ಯಾವ್ದಾರು ರವೆನೋ ಅವಲಕ್ಕಿನೋ ಈ ತರದ್ದನ್ನ ಸೇರಿಸಿ ಇದು ಮುದ್ಗಾನ್ನ ಆ ರೀತಿ ಮಾಡುವಂತದ್ದು. ತಿರುಪಾವಿನಲ್ಲೆಲ್ಲ ಬಹಳಷ್ಟೆಲ್ಲ ಕೇಳಿದ್ರಿ. ಯಾವ್ದು ಅಂದ್ರೆ ಇದೆಲ್ಲ ಮಾಸ ಇದು ಒಂದೊಂದು ಇದಕ್ಕೂ ಮಹಾತ್ಮೆಗಳು. ಈಗ ತುಲಾ ಕಾವೇರಿ ಮಹಾತ್ಮೆ ಅನ್ನೋದು ಒಂದು ಪುರಾಣ ಬರುವಂತ ಇದು ಸಪರೇಟ್. ಅದು ಎಷ್ಟೊಂದು 15-20 ಚಾಪ್ಟರ್ಸ್ ಇರೋದು. ತುಲಾ ಮಾಸದ ಮಹಾತ್ಮೆ. ಹಾಗೆ ಶ್ರಾವಣ ಮಾಸ, ಕಾರ್ತಿಕ ಮಾಸದಲ್ಲಿ. ಈ ಕಾರ್ತಿಕ ಮಾಸದಲ್ಲಿ ಏನ್ ವಿಶೇಷ? ಆನೆ ಪಂಡಿಗೆ ಅನ್ನೋದು ಆಮೇಲೆ ಆಚರಣೆಯಲ್ಲಿ ಬಂದಿರೋದು ಮಹಾಭಾರತದಲ್ಲಿ. ಪ್ರಧಾನ ಏನು ಅಂದ್ರೆ ಅವನ ಜ್ಯೋತಿ ಸ್ವರೂಪ. ಆ ತಿಂಗಳು ಪೂರ ದೀಪ ಹಚ್ಬೇಕು ಭಗವಂತನಿಗೆ, ಬೆಳಗ್ಗೆ ಸಂಜೆ. ದೀಪದ್ದು ಪ್ರಾರ್ಥನೆ ಇದೆಯಲ್ಲ, ದೀಪಂ ಜ್ಯೋತಿ ಪರಂ ಬ್ರಹ್ಮ ಸಂಧ್ಯಾ ದೀಪ ನಮೋಸ್ತುತೆ. ಬೆಳಗ್ಗೆ ಇಟ್ ರೆಪ್ರೆಸೆಂಟ್ಸ್ ಭಗವಂತ, ಜ್ಯೋತಿ, ಪರಂ ಜ್ಯೋತಿ, ಪರಬ್ರಹ್ಮ, ಪರಮಾತ್ಮ. ಇವೆಲ್ಲ ಹೇಳ್ಬೇಕಾದ್ರೆ ಈ ಆರತಿ ಮಾಡೋದು ಅಷ್ಟೇ ಜ್ಯೋತಿ. ಅದರಿಂದ ಮಂಗಳ ಆರತಿ, ಷೋಡಶ ಉಪಚಾರಗಳಲ್ಲಿ ಧೂಪ ದೀಪ ಕಡೆಯಲ್ಲಿ ಬರುವಂತದ್ದು. ಧೂಪ ಆದ್ಮೇಲೆ ನಿವೇದನ ಆಗ್ಬೇಕು, ಆಮೇಲೆ ದೀಪ ಕಡೆಗೆ, ಆಮೇಲೆ ಪ್ರದಕ್ಷಿಣೆ, ಆಮೇಲೆ ನಮಸ್ಕಾರ. ಈಗ ವಿಶ್ವಕ್ಸೇನ ಆರಾಧನೆ, ಅರ್ಘ್ಯಪಾದ್ಯ ಆಚಮನೀಯ, ಸ್ನಾನ, ವಸ್ತ್ರ, ಭೂಷಣಗಳು, ಹರಿದ್ರಾಚೂರ್ಣ, ಪುಷ್ಪ, ಆಮೇಲೆ ಧೂಪ. ಧೂಪ ಆಗಿದ ತಕ್ಷಣ ಧೂಪ ದೀಪ ಎರಡು ಜೊತೆಗೆ ಬರುತ್ತೆ. ಅದ್ರ ನಿವೇದನ ಆಗ್ಬೇಕು, ಆಮೇಲೆ ಆರಾಧನೆ, ಇದು ಮಂಗಳಾರತಿ, ಆಮೇಲೆ ಪ್ರದಕ್ಷಿಣೆ, ಆಮೇಲೆ ನಮಸ್ಕಾರ. ಒಟ್ಟು 16 ಷೋಡಶ ಉಪಚಾರಗಳು. ಯಾವುದೇ ಒಂದು ದೇವತೆಗೆ ಕರೆದಾಗ ನಡೆಸುವಂತದ್ದು. ಈಗ ಪಾಲಿಕೆಗಳನ್ನು ಮಾಡಿದ್ರೆ ಅದರಲ್ಲೂ ಅಷ್ಟೇ ಷೋಡಶ ಉಪಚಾರಗಳು 16 ಆಗಬೇಕು. ಪ್ರತಿಯೊಬ್ಬರಿಗೂ ಅವರ ಪರಿವಾರ ಸಮೇತನಾಗಿ. ಹೀಗೆ ಒಂದೊಂದರಲ್ಲೂ ಬರೋದು. ಈ ಮಾಸಗಳಲ್ಲಿ ಯಾವ ಮಾಸದಲ್ಲಿ ಏನೇನು ನಡೆಸ್ಬೇಕು ಅನ್ನೋದು ಕೂಡ ಉಲ್ಲೇಖ. ಬೇರೆ ಬೇರೆ ಪುರಾಣಗಳು, ಪದ್ಮ ಪುರಾಣದಿಂದ, ಆಗ್ನೇಯ ಪುರಾಣ, ಅವುಗಳಿಂದ ಈಗ ಒಂದೊಂದರಲ್ಲೂ ಕೂಡ ತಿಳಿಸಿರುವಂತ. ಈಗ ಸುದರ್ಶನ ಉಪಾಸನೆ, ಅದು ಅಹಿರ್ಬುದ್ಧ ಸಂಹಿತೆ. ರುದ್ರನಿಗೆ 11 ಇದರಲ್ಲಿ ಅವನೊಬ್ಬ ಅಹಿರ್ಬುದ್ಧಿ ಅಂತ ಋಷಿ ಒಬ್ಬ ಇದ್ದಾನೆ ಬೇರೆ, ಅಹಿರ್ಬುದ್ಧಿಯೋ ಋಷಿ ಹೇಳಿ ಮಾಡ್ಬೇಕಾದ್ರೆ. ಸೊ ಅವರುಗಳು ನೋಡಿ ಇದು ಮಾಡ್ಕೊಂಡಿರುವಂತ. ಹಿಂದೆ ಒಂದ್ಸಲ ಹೇಳಿದ್ದೆ ನಾನು. ಈ ಸಾಮಾನ್ಯವಾಗಿ ಎಲ್ಲ ಸ್ಕಂದ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಭಾಗವತ, ಮಹಾಭಾರತ ಇವುಗಳು ಪುರಾಣದಲ್ಲಿ ಸೇರುವಂತದ್ದು. ಅಲ್ಲಲ್ಲಿ ಇದರ ಉಲ್ಲೇಖವನ್ನು ಮಾಡಿ. ಹೇಗೆ ವೇದದಲ್ಲಿ ಈಗ ಜಯಾದಿ ಹೋಮಕ್ಕೆ ಹೆಂಗ್ ಬಂತು, ಯಾಕೆ ಜಯ ಅನ್ನೋದು ಬಂದಿದ್ದು, ದೇವತೆಗಳೆಲ್ಲ ಅಗ್ನಿ, ವರುಣ, ವಾಯು ಇವರುಗಳನ್ನ ಯಾರು ಫಸ್ಟ್ ಯಾರು ಆಮೇಲೆ, ಅಲ್ಲೇನಿದೆಯೋ ಅದೇ ಪ್ರೊಸೀಜರ್, ಹಾಗೆ ಆಗ್ಬೇಕು. ಈ ರೀತಿ ನಡೆಸಿದ್ರೆ ಇಂತಿಂತದ್ದು ಅಂತ. ಈಗ ಮಿತ್ರ ವರುಣ ಯೋಹೋ ನಿನ್ನೇನೆ ಬಂತು. ಇದು ಯಜ್ಞ ಹನಃ ಯಜ್ಞ ಮುಷಃ ಮುಂದಿನ ಅನುಮಾನದಲ್ಲಿ ಬರ್ಬೇಕಾದ್ರೆ. ಯಜ್ಞವನ್ನು ಹಾಳು ಮಾಡುವಂತವರು ಕೆಲವರೆಲ್ಲ ಬೇರೆ ಬೇರೆ ಉದ್ದೇಶ ಇದೆ, ಬರೀ ರಾಕ್ಷಸರೇ ಆಗ್ಬೇಕು ಅಂತಿಲ್ಲ. ಅವರುಗಳದ್ದು ಆ ಇದರಿಂದ ವಿಘ್ನಗಳಿಂದ ಪರಿಹಾರ ಆಗೋದಕ್ಕೆ ಈ ರೀತಿಯ ಇವುಗಳನ್ನ ಅಗ್ನಿ ಸೋಮ, ಅಗ್ನಿ ವರುಣ, ಮಿತ್ರ ವರುಣ, ಇಬ್ಬಿಬ್ರು ದೇವತೆಗಳನ್ನು ಕುರಿತು ನಡೆಸಿ ಅವರುಗಳು ಸಿದ್ಧಿಯನ್ನ ಪಡೆದ್ರು. ಆದ್ರಿಂದ ಇದನ್ನ ಮಾಡಿ. ಈ ರೀತಿ ಒಂದೊಂದೊಂದೊಂದಕ್ಕೂ ಬರುವಂತಹದ್ದು. ಎಲ್ಲದಕ್ಕೂ ಆಧಾರಗಳನ್ನ ವೇದದಿಂದಾನೇ ಕೊಡುವಂತಹದ್ದು. ಆಯ್ತಲ್ವ? ಇದು ಅಡಿಗುರು.
ये देवा यज्ञः नो यज्ञ इल्वा बृहतासां न वषट्कारेण वज्रेण शक्चत्वारिगं शच्च वषट्कारेण वज्रेण षट्चत्वारिगं शच्च बृहतासां न वषट्कारेण वज्रेण षट्चत्वारिगं शच्च ये देवा यज्ञः नो यज्ञमुषः पृथिव्यामध्यासते ये देवा यज्ञहनो यज्ञमुषः पृथिव्यामध्यासते 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 ये देवा यज्ञहनो यज्ञमुषः पृथिव्यामध्यासते अग्निर्मातेभ्यो रक्षतु गच्छेम सुकृतो वयम् अग्निर्मातेभ्यो रक्षतु गच्छेम सुकृतो वयम् अग्निर्मातेभ्यो रक्षतु गच्छेम सुकृतो वयम् आगन्ममित्रा वरुणा वरेण्या रात्रीणां भागो युवयोर्यो अस्ति आगन्ममित्रा वरुणा वरेण्या रात्रीणां भागो युवयोर्यो अस्ति आगन्ममित्रा वरुणा वरेण्या रात्रीणां भागो युवयोर्यो अस्ति नाकं गृह्णाना सुकृतस्य लोके तृतीये पृष्ठे अधिरोचने दिवः नाकं गृह्णाना सुकृतस्य लोके तृतीये पृष्ठे अधिरोचने दिवः नाकं गृह्णाना सुकृतस्य लोके तृतीये पृष्ठे अधिरोचने दिवः ये देवा यज्ञः नो यज्ञमुषोऽन्तरिक्षे ध्यासते ये देवा यज्ञहनो यज्ञमुषोऽन्तरिक्षे ध्यासते ये देवा यज्ञहनो यज्ञमुषोऽन्तरिक्षे ध्यासते वायुर्मातेभ्यो रक्षतु गच्छेम सुकृतो भयम् वायुर्मातेभ्यो रक्षतु गच्छेम सुकृतो भयम् वायुर्मातेभ्यो रक्षतु गच्छेम सुकृतो भयम् ಆರಾಧನೆಯನ್ನ ಯಾವಾಗ ಮಾಡ್ಬೇಕು ಅದರಲ್ಲಿ ಧನುರ್ಮಾಸದಲ್ಲಿ ಅಂದ್ರೆ ಬೆಳಗ್ಗೆ 3-3:30 ಮಾಡ್ಬೇಕು. ಮೊದಲು ಆರಾಧನೆ, ಭಗವದ್ ಆರಾಧನೆ. ಸಂಧ್ಯಾವನೆ ಆಮೇಲೆ ಸ್ನಾನ ಮಾಡಿ ಊರ್ದುಕೊಂಡು ಧರಿಸ್ಬಿಟ್ಟು ಆಚಮನ ಮಾಡ್ಬಿಟ್ಟು ಮೊದ್ಲು ಆರಾಧನೆ ಆವಾಗ್ಲೇ ಮಾಡ್ಬೇಕು ಅಂತಾನೆ ಇರುತ್ತೆ. ಆಮೇಲೆ ನಿಮ್ಮ ನಿತ್ಯ ವಿಧಿಗಳು. ಇದು ವಿಶೇಷ ಧರ್ಮ. ಸಾಮಾನ್ಯ ಧರ್ಮ ಸರಿ, ಸ್ನಾನ, ಸಂಧಿ, ಆಚಾರ್ಯ, ಇದು ತನಿಗಳು, ಜಪ, ಬ್ರಹ್ಮಯಜ್ಞ ಇವೆಲ್ಲ ಆದ್ಮೇಲೆ ಬರೋದು. ಇಜ್ಜಾಕಾಲ ಸ್ತುತಿ ಯೋಯಂ ಅಕ್ರೋಂಶ ಸಮುಪಾಗತಾ ರಾಮಾನುಜ ನಿತ್ಯ ಗ್ರಂಥ. 3ನೇ ಕಾಲ ಅಭಿಗಮನ, ಉಪಾದಾನ, ಇಜ್ಜ, ಸ್ವಾಧ್ಯಾಯ, ಯೋಗ, ಪಂಚಕಾಲ ಪ್ರಕಾಶಿಕೆ 5 ಕಾಲಗಳನ್ನಾಗಿ ಮಾಡಿ ಒಂದು ದಿನವನ್ನು, ನೀವು 24 hours. ಇನ್ನೊಂದು ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯ ಅಸ್ತಮ ಆಗೋದನ್ನ 5 ಕಾಲ ಮಾಡಿ, ಈಗ ಪ್ರಾತಃ, ಸಂಗಮ, ಪೂರ್ವಾನ್ನ, ಅಪರಾಹ್ನ, ಮಧ್ಯಾಹ್ನ, ಮಧ್ಯಾಹ್ನಾತ್ ಪರ, ಸಾಯಂಕಾಲ ಇದ್ರದಕ್ಕೆ ಇದೆಲ್ಲ ಹೊರಡ್ಬೇಕು ನೀವು. ಯಾವ್ದಾದ್ರು ಸಾಯಂಕಾಲ ಸಂಧ್ಯಾ ಇದಕ್ಕೆ ಉದಕ್ಷಾಂತಿಗೆ 3:30 ಮಾಡ್ಬೋದು. ಸಾಯಂಕಾಲ 3:30, 4 ಆ ಕಾಲ ಆರಂಭ ಆಗಿದೆ. ಅದ್ರ ಡ್ಯೂರೇಷನ್ ಇದು ಸನ್ರೈಸ್ ಟು ಸನ್ಸೆಟ್. ಈಗ ಹೇಳಿದ್ದು ರಾಮಾನುಜ ನಿತ್ಯ ಗ್ರಂಥದಲ್ಲಿ 24 hours. ಅದನ್ನ 5 ಕಾಲ ಮಾಡೋದು. ಬ್ರಾಹ್ಮಿ ಮುಹೂರ್ತೆ ಕರ್ತವ್ಯ 3:30 ಗಂಟೆಗೆ ಸಿದ್ಧವಾಗ್ಬಿಡ್ಬೇಕು. ಇದು ಮಾಡ್ಬೇಕು. ಅದಕ್ಕೆ ಮೊದಲೇನೆ ಎಲ್ಲ
ಎದ್ದು ಸ್ನಾನ ಮುಗಿಸಿ 3:30 5:30 ಬಹಳ ಶ್ರೇಷ್ಠವಾದ ಕಾಲ. ಅದರಲ್ಲೂ ಮಾರ್ಗಶಿರ ಮಾಸ. ನಮ್ಮ 1 ವರ್ಷ, ಅವ್ರಿಗೆ 1 ದಿವಸ ದೇವತೆಗಳಿಗೆ. ಆ ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ ಅದು ಈ ಮಾಸ. ಈ ಕಾರಣದಿಂದ ಬೆಳಗ್ಗೆ ಮಾಡಬೇಕು. ಆಫೀಸ್ಗೆ ಹೋಗ್ಬೇಕಲ್ಲ, ನೀವು 3:15 ಎದ್ದು ಕೂತ್ಕೊಂಡ್ರೆ ಅಂದ್ರೆ 3:15 ಎದ್ದು ಮಾಡಿ ಆಮೇಲೆ ಮಲ್ಕೊಳ್ಳಿ 1 ಅರ್ಧ ಗಂಟೆ 3/4 ಗಂಟೆ, ಆಮೇಲೆ ಹೋಗಿ ಆಫೀಸ್ಗೆ. ಈ ಟೈಮ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲದರಲ್ಲೂ ಕೂಡ ಅಷ್ಟೇ. ಈಗ ಜ್ಯೋತಿಷ್ಯ ಮುಹೂರ್ತ ಅಂತ ಅವರು ನಿಷ್ಕರ್ಷೆ ಮಾಡಿಲ್ಲ. ಜ್ಯೋತಿಷ್ಯ ಸರಿಯಾದ ಇದು. ಆ ಮುಹೂರ್ತದೊಳಗೆ ಅದನ್ನು ಸಾಧಿಸ್ಬೇಕು. ಯಾವಾಗ್ಲೋ ಮಾಡೋದು. ಮತ್ತೆ ಈ ಜ್ಯೋತಿಷ್ಯ ಹಾಕ್ಬೇಕು ನಿಮ್ಮ ಮನಸ್ಸಿಗೆ ನಿಧಾನಕ್ಕೆ ನೀವು ಮಾಡೋದಾದ್ರೆ. ಸಮಾಜದಲ್ಲಿ ಕೂಡ ಈ ಅವೇರ್ನೆಸ್ ಬರಬೇಕು. ಈಗ ನಾವು ಎಷ್ಟೇ ಹೇಳಿದ್ರು ಕೂಡ ಅವರು ರೆಡಿ ಆಗದಿದ್ರೆ ಏನಾಗುತ್ತೆ ಅಂದ್ರೆ ಮುಹೂರ್ತದಲ್ಲಿ ಆಗಲಿಲ್ಲ, ಫಲಕಾರಿ ಆಗುವಲ್ಲ. ಇನ್ಯಾವುದಕ್ಕೂ ಇಂಪಾರ್ಟೆನ್ಸ್ ಇಲ್ಲ. ಡ್ರೆಸ್ ಮಾಡ್ಕೊಳ್ಬೇಕು, ಅವ್ರಿಗಷ್ಟು ಟೈಮ್ ಬೇಕು, ಇದ್ರದ್ದು ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಮುಹೂರ್ತ ಮೀರಿದ್ರೆ ಸುಧಾರ. ಈಗ ಉಪನಯನ ಬಹಳ ಮುಖ್ಯವಾದದ್ದು. ಗಾಯತ್ರಿ ಮಂತ್ರ ಜಪಕ್ಕೆ ಆ ಮುಹೂರ್ತ ಅಲ್ಲಿ. ಉಪದೇಶಕ್ಕೆ ಗಾಯತ್ರಿ ಉಪದೇಶ, ಬ್ರಹ್ಮೋಪದೇಶ. ಆ ಬ್ರಹ್ಮೋಪದೇಶಕ್ಕೆ ಮೊದಲಿಂದ ಏನೇನಿದೆಯೋ ಅದನ್ನೆಲ್ಲ ಮುಗಿಸ್ಬಿಟ್ಟು ಯು ಮಸ್ಟ್ ವೆಯ್ಟ್ ಫಾರ್ ದಟ್ ಮುಹೂರ್ತ. ಇಟ್ ಶುಡ್ ನಾಟ್ ಎಕ್ಸೀಡ್. ಈಗ ಯಾವ್ದೋ ಒಂದು ಮುಹೂರ್ತ ಕೊಟ್ರೆ ಆ ಮುಹೂರ್ತದ್ದು ಈ ಲಗ್ನ ಅದ್ರದ್ದು ಇಷ್ಟಿಷ್ಟು ಟೈಮ್ ಅಂತಿದೆ. ಇಲ್ಲಿಂದ ಶುರುವಾಗಿ ಅಲ್ಲಿಗೆ ಬರುತ್ತೆ ಅಂತ. ಈಗ 7:10 ಶುರುವಾಗಿ 7:42 ಮುಗಿಯುತ್ತೆ ಅಂತಂದ್ರೆ 7:10 7:42 ಮಧ್ಯಕಾಲ ಇದೆಯಲ್ಲ, ಆವಾಗ ಆ ಕೆಲಸ ಆಗ್ಬೇಕು ಒಳಗಡೆ. ಈಗ ನಾವು ಈ ನಕ್ಷತ್ರ ಶಾಂತಿಗಳು, ಆಯುಷ್ಯ ಹೋಮ ಅಥವಾ ಶ್ರೇಷ್ಠಾಬ್ದಿನೋ ಇವುಗಳೆಲ್ಲ ನಡೆಸಿದಾಗ ಅವ್ರದ್ದೇನ್ ನಕ್ಷತ್ರ ಇದೆಯೋ ಅದರಲ್ಲಿ ಮಾಡೋದು, ಗೊತ್ತಾನೆ? ಮತ್ತೆ ಯಾಕೆ ಹಿಂದಿನ ನಕ್ಷತ್ರ ಮುಂದಿನ ನಕ್ಷತ್ರ ಮಾಡ್ಬೇಕು? ಯಾಕೆ ಅಂದ್ರೆ ಒಂದು ವೇಳೆ ಅವರು ಜನಿಸಿದ ಸಮಯ ಅದನ್ನು ಇವರು ಸರಿಯಾಗಿ ರೆಕಾರ್ಡ್ ಮಾಡಲಿಲ್ಲ, ಮೇ ಬಿ ಡಿಫರೆನ್ಸ್ ಆಫ್ ಫ್ಯೂ ಮಿನಿಟ್ಸ್ ಆಫ್ ಇದ್ರದ್ದು, ಅಷ್ಟರಲ್ಲಿ ನಕ್ಷತ್ರಗಳು ಬೇರೆ ಆಗೋ ಚಾನ್ಸಸ್ ಇದೆ. ಈ ಕಾರಣದಿಂದ ಅಲ್ಲಿ 3 ಸೇರಿಸೋದು. ಮೊದಲಿಂದು ಅವರು ಹುಟ್ಟಿದ್ದು ಮಾನ್ಯ 3 ನಕ್ಷತ್ರಗಳಿಗೆ ಹೋಮ, ಆಮೇಲೆ ಉಪನಕ್ಷತ್ರ, ಮತ್ತೆ ಅದಾದ್ಮೇಲೆ ಶಂಕಿನಲ್ಲಿ ಬರೋದು, ಅದು ಕೂಡ ಆಗ್ಬೇಕು. ಎಲ್ಲವೂ ವ್ಯವಸ್ಥಿತವಾಗಿದೆ. ಶಾಸ್ತ್ರಕ್ಕೆ ಇಂಪಾರ್ಟೆನ್ಸ್ ಕೊಟ್ರೆ ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಮಾಡ್ತೀವಿ, ನಮ್ಮ ಸೌಕರ್ಯ ಸರಿ ಮಾಡಿ ಅದಕ್ಕೆ ಸರಿಯಾದ ಫಲಗಳು ಬರುತ್ತೆ. ಪೂರ ವೀರ್ಯವತ್ತರವಾಗಿ ಆಗಬೇಕು ಅಂದ್ರೆ ಯಾವ್ದು ಏನೇನು ಹೇಳಿದ್ಯೋ ಆ ಟೈಮ್ನಲ್ಲಿ ಅದನ್ನ ನಡೆಸಿದ್ರೆ ಅದರ ಫಲ ಪೂರ್ಣವಾಗಿ ಬರುತ್ತೆ. ನೋಡಿ ಬಾಯರ್ಮ ಆಯ್ತಲ್ವಾ? ಯಾಸ್ತೆ ರಾತ್ರಿ ಈ ಸವಿತರ್ದೇವಯಾನೀರಂತರಾದ್ಯವಾ ಪೃಥಿವೀ ವಿಯಂತಿ. ಯಾಸ್ತೆ ರಾತ್ರಿ ಸವಿತರ್ದೇವಯಾನೀರಂತರಾದ್ಯವಾ ಪೃಥಿವೀ ವಿಯಂತಿ. ಯಾಸ್ತೆ ರಾತ್ರಿ ಸವಿತರ್ದೇವಯಾನೀರಂತರಾದ್ಯವಾ ಪೃಥಿವೀ ವಿಯಂತಿ. ಗೃಹೈಶ್ಚ ಸರ್ವೈಃ ಪ್ರಜಯಾನ್ವಗ್ರೇ ಸುವೋ ಸುಹಾಣಾಸ್ತರತಾ ರಜಗಂಸಿ. ಗೃಹೈಶ್ಚ ಸರ್ವೈಃ ಪ್ರಜಯಾನ್ವಗ್ರೇ ಸುವೋ ರುಹಾಣಾಸ್ತರತಾ ರಜಗಂಸಿ. ಗೃಹೈಶ್ಚ ಸರ್ವೈಃ ಪ್ರಜಯಾನ್ವಗ್ರೇ ಸುವೋ ರುಹಾಣಾಸ್ತರತಾ ರಜಗಂಸಿ. ಯೇ ದೇವಾ ಯಜ್ಞಹನೋ ಯಜ್ಞಮುಷೋ ದಿವ್ಯಧ್ಯಾಸತೆ. ಯೇ ದೇವಾ ಯಜ್ಞಹನೋ ಯಜ್ಞಮುಷೋ ದಿವ್ಯಧ್ಯಾಸತೆ.
ये देवा यज्ञहनो यज्ञमुषो दिव्यध्यासते. ಸ್ವಲ್ಪ ಗಮನಿಸಿದ್ರೆ ಫಸ್ಟ್ ಲೈನ್ ಶುರುವಾಯಿತು ಯೇ ದೇವ ಯಜ್ಞಹನೋ ಯಜ್ಞಮುಷ ಪೃಥಿವ್ಯಾಂ ಅಧ್ಯಾಸತೆ. ಇಲ್ಲಿ ದಿವಿ ಅಧ್ಯಾಸತೆ, ಪೃಥಿವಿ ದಿವಿ. ಮುಂದಕ್ಕೆ ಇನ್ನೊಂದು ಬರ್ಬೇಕಲ್ಲಿ ಅಂತರಿಕ್ಷ. ಮೂರು ಸವನಗಳು, ಮೂರು ಲೋಕಗಳು, ಮೂರು ಸ್ತರಗಳು, ವಸು ರುದ್ರಾದಿತ್ಯ. ನೋಡಿ ಎಲ್ಲ ಒಂದೊಂದಕ್ಕೆ ಹೆಂಗೆ ಕರಲೇಟ್ ಆಗತ್ತೆ ಅಂತ ಇವೆಲ್ಲ ನೋಡ್ಬೇಕು. ಭಾಷ್ಯಗಳನ್ನು ಓದಿದ್ರೆ ಸರಿಯಾಗಿ ಗೊತ್ತಾಗತ್ತೆ ಏನ್ ಒಂದೊಂದ್ರಲ್ಲೂ ಹೇಳಿದ್ದು ಅಂತ. ಹೇ ದೇವ ಯಜ್ಞಹನ ಯಜ್ಞಮುಷಃ ದಿವ್ಯಧ್ಯಾಸತೆ, ದಿವಿ ಅಧ್ಯಾಸತೆ. ಸೂರ್ಯೋ ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಕೃತೋ ವಯಂ. सूर्यो मातेभ्यो रक्षतु गच्छेम सुकृतो वयम्. सूर्यो मातेभ्यो रक्षतु गच्छेम सुकृतो वयम्. येनेन्द्राय समबरः पयागस्युत्तमेन अभिषा जातवेदः. येन्द्राय समभरपयागस्युत्तमेन अभिषा जातवेदः. येनेन्द्राय समभरपयागस्युत्तमेन अभिषा जातवेदः. येन आग्ने त्वमुदवर्धये मगं स जाता नागश्रेष्ठ्य आधेह्येनम्. येन आग्ने त्वमुदवर्धये मगं स जाता नागश्रेष्ठ्य आधेह्येनम्. येन आग्ने त्वमुदवर्धये मगं स जाता नागश्रेष्ठ्य आधेह्येनम्. यज्ञहनो वै देवा यज्ञमुषः सन्ति त येषु लोकेष्वासत आददाना विमत्थाना यो ददाति यो यजते तस्य. यज्ञहनो वै देवा यज्ञमुषः सन्ति त येषु लोकेष्वासत आददाना विमत्थाना यो ददाति यो यजते तस्य. यज्ञहनो वै देवा यज्ञमुषः सन्ति त येषु लोकेष्वासत आददाना विमत्थाना यो ददाति यो यजते तस्य. ವಸುರುದ್ರಾದಿತ್ಯದಲ್ಲಿ ಈಗ ಹಿಂದೆ ಒಂದ್ಸಲ ಹೇಳಿದ್ದೆ, ನೆನಪಿದ್ರೆ ನನಗೆ ಏನು, ಈಗ ತಾಯಿಯ ತಾತ ಅಥವಾ ಅಜ್ಜಿಯವರ ಹೆಸರು ಗೊತ್ತಿಲ್ಲ, ಅವಾಗ ಏನ್ ಮಾಡ್ಬೇಕು? ಪೃಥ್ವಿ ಸತ್, पृथ्वी सति अंतरिक्ष सति. ಅಂತರಿಕ್ಷ ಸತ್ ದಿವಿ ಸತ್. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಫಸ್ಟ್ ಏ ದೇವ ಪೃಥ್ವ್ಯಾಂ ಅಧ್ಯಾಸತೆ ಆಯ್ತು, ಅಲ್ಲಿ ಇನ್ನೊಂದ್ ಕಡೆ ದಿವ್ಯಾಧ್ಯಾಸತೆ ಬಂತು. ಇವೆರಡು ಮೊದಲದು ಕಡೆದು ಹೇಳಿಬಿಟ್ಟು ಅಂತರಿಕ್ಷ ಬಿಟ್ಟಿದೆ ಅಂದ್ರೆ ಈ ನೆಕ್ಸ್ಟ್ ಸೆಂಟೆನ್ಸ್ ನಲ್ಲಿ ಇದೆ. ಅಂದ್ರೆ ಹೇಗೆ, ಮೊದಲು ಪೃಥ್ವಿ, ಆಮೇಲೆ ಅಂತರಿಕ್ಷ, ಆಮೇಲೆ ದಿವಿಸತ್, ತಂದೆ ತಾಯಿ ಪೃಥ್ವಿ ಆ ಮಟ್ಟಿಗೆ ಬರೋದು ವಸು, ಆಮೇಲೆ ರುದ್ರ, ಪಿತಾಮಹ ಪಿತಾಮಹಿ, ಹಾಗೆ ಮಾತಾಮಹ ಮಾತಾಮಹಿ, ತಾಯಿಯ ತಂದೆ ತಾಯಿಯ ತಾಯಿ. ಆಮೇಲೆ ದಿವಿಸತ್ ಅನ್ಬೇಕಾದ್ರೆ ಅವರ ತಂದೆ ನೆಕ್ಸ್ಟ್ ಬರ್ಬೇಕಾದ್ರೆ, ಅಂದ್ರೆ ನಿಮಗೆ ಎಲ್ಲಿ ಬರ್ಬೇಕು, ತಂದೆ ತಾತ ಮುತ್ತಾತ, ಮುತ್ತಾತ ಅದು ಆ ದಿವಿಸತ್, ತಾತ ಅಜ್ಜಿ. ಹಾಗೇನೆ ತಾಯಿಯ ತಾತ ಮಾತು ಪಿತಾಮಹ, ಮಾತಾಮಹ ಅಂದ್ರೆ ತಾಯಿಯ ತಂದೆ, ಮಾತು ಪಿತಾಮಹ, ಮಾತು ಪ್ರಪಿತಾಮಹ,
ಸಂಸ್ಕೃತದಲ್ಲಿ ಬರ್ಬೇಕಾದ್ರೆ ಪ್ರಪಿತಾಮಹ ಅವರಿಗೆ ನೀಡುವಂಥದ್ದು. ಅವರು ಎಲ್ಲಿಗೆ ಬರ್ತಾರೆ? ದಿವಿಸತ್, ಅವ್ರ ಹೆಸರು ಗೊತ್ತಿಲ್ಲದ್ರೆ ದಿವಿಸತ್ ಶರ್ಮಣ, ದಿವಿಸತ್ ಶರ್ಮಣ ಪತ್ನಿ. ಏನ್ ಮಾಡ್ತಾರೆ ಯೂಶುವಲ್ ಆಗಿ? ಎಲ್ಲ ವಿಷ್ಣು ಲಕ್ಷ್ಮಿ ಅಂತ ಹೇಳ್ಬಿಟ್ರೆ ಆಯ್ತು ಅಂತ. ಇಲ್ಲ ಕಶ್ಯಪ ಆದಿತಿ, ಕಶ್ಯಪ ಆದಿತಿನೆಲ್ಲ ಹೇಳುದಿಲ್ಲ. ಯಾವ ಗೋತ್ರ ದಿವಿಸತ್ ಶರ್ಮಣ ಪತ್ನಿ ಅಂದ್ರೆ ಅವ್ರಿಗೆ ನೇರವಾಗಿ ಹೋಗುವಂಥದ್ದು. ನಿಮಗೆ ಪ್ರಪಿತಾ ಮಾತಾಮಹ, ಮಾತು ಪ್ರಪಿತಾಮಹಿ ಅಲ್ಲಿಗೆ ಬರುವಂತ. ಸೊ 3 ಸ್ಟೇಜಸ್: ಪ್ರಾತಃ ಸವನ, ಮಾಧ್ಯಮ ಸವನ, ಸಾಯಂ ಸವನ, ಎಲ್ಲವೂ ಒಂದೊಂದು ಯಜ್ಞ. ಈ ಕಡೆ 3, ಅಲ್ಲಿ ಹೇಳ್ಬೇಕಾದ್ರೆ 6. ಇಲ್ಲಿ ಬರ್ಬೇಕಾದ್ರೆ ದೇವತೆಗಳಲ್ಲಿ ಇದು ದೇವಾವೈ ಪಿತರಃ, ಪಿತರೋ ದೇವಾಹ. ಇದರಲ್ಲಿ ಅಚ್ಛಿದ್ರ ಅಶ್ವಮೇಧದಲ್ಲಿ ಬರ್ತದೆ. ಪಿತೃದೇವತೆಗಳು ಅನ್ನೋರು ದೆವ್ವಭೂತಗಳಲ್ಲ, ದೇವತೆಗಳಲ್ಲೇನೆ ಉತ್ತಮವಾದ ಸ್ಥಾನದಲ್ಲಿರುವಂಥವು. ಸಾಮಾನ್ಯವಾಗಿ ಸ್ವರ್ಗ ಕಾಮ ಯಜೇತ, ಇಲ್ಲಿ ಯಜ್ಞವನ್ನ ಇದನ್ನ ಮಾಡಿದ್ರೆ ಅವರು ಸ್ವರ್ಗದ ಭೋಗ ಇದೆ. ಆ ಸ್ವರ್ಗಗಳು ಅನೇಕವಾಗಿದೆ. ಅಲ್ಲಿರುವಂತ ದೇವತೆಗಳು ಬೇರೆ. ಅವರಲ್ಲಿ 3ನೇ ಸ್ತರದಲ್ಲಿ ಇರುವಂತವರು ಪಿತೃದೇವತೆಗಳು. ಅದಕ್ಕಾಗಿ ಇವರಿಗೆ ವಿಶೇಷವಾದಂತಹ ಇವೆಲ್ಲ. ಈಗ ನಾವಿಲ್ಲಿ ಈ ಅಪರ ಕ್ರಿಯೆಗಳು ಇದನ್ನೆಲ್ಲ ಸರಿಯಾಗಿ ನಡೆಸಿದ್ರೆ ಇವನಿಗೆ ಆ ವಸು ಪದವಿ ಪ್ರಾಪ್ತಿ. ವಸು ರುದ್ರ ಆದಿತ್ಯ. ಈಗ ವಸು ತಂದೆ ಆದ್ರೆ ತಾತ ರುದ್ರ ಪದವಿ, ಅಲ್ಲಿಂದ ಮುಂದಕ್ಕೆ. ಈಗ ನಾವು ಶರೀರ ಬಿಟ್ಟ ಮೇಲೆ ನಮ್ಮ ಮಕ್ಕಳು ಮಾಡಬೇಕಾದ್ರೆ ಅವರಿಗೆ, ನಮಗೆ ತಂದೆ ಆಗಿದ್ದು ಅವರಿಗೆ ರುದ್ರ ಪದವಿಗೆ ಬರ್ತಾರೆ. ಹೀಗೆ ಮುಂದೆ ಕಂಟಿನ್ಯೂಟಿ. ಮತ್ತೆ ಇನ್ನು ಕೆಲವರಿಗೆ ಅವ್ರಿಗೂ ಮಾಡ್ತೀನಿ ಇವ್ರಿಗೂ ಮಾಡ್ತೀನಿ ಅಂತಾರಲ್ಲ, ಅದಕ್ಕೆಲ್ಲ ಇಲ್ಲಿ ಸೇರ್ಸೋಕ್ಕಾಗಲ್ಲ. ಇರೋದು 3 ದಿನ. ಏನೋ ನನ್ನ ತುಂಬಾ ಬಹಳ ಆತ್ಮೀಯರಾಗಿದ್ರು ಸೋದರ ಮಾವ ನಾ ಮಾಡ್ತೀನಿ ಅಂತಿಲ್ಲ ಶ್ರಾದ್ದವನ್ನ. ಅನ್ಲೆಸ್ ಈಗ ಮಾತಾಮಹನಿಗೆ ನಡೆಸ್ಬೇಕಾದ್ರೂ ಅಷ್ಟೇ, ಪುತ್ರಿಕಾ ಅಂತ ಅಂದ್ಬಿಟ್ಟು ಸ್ವೀಕಾರ ಆಗಿದ್ರೆ ಇವೆಲ್ಲ ಎಷ್ಟು ಸೂಕ್ಷ್ಮಗಳು ಗೊತ್ತಾ. ಗಂಡು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳಲ್ಲಿ ಅವಳಿಗೆ ಹೇಳಿ, ನಿನ್ನ ಮಗನನ್ನ ನಾನು ಅಫಿಶಿಯೇಟ್ ಮಾಡ್ತೀನಿ ನನ್ನ ಮುಂದಿನ ಕ್ರಿಯೆಗಳನ್ನು ನಡೆಸೋಕೆ ಅಂದ್ರೆ ದೌಹಿತರು. ಇದರಿಂದ ಬರುವಂತದ್ದು ಪಾರ್ವಣ ಶ್ರಾದ್ದಗಳನ್ನು ನಡೆಸೋದಕ್ಕೆ ಯಾರ್ಯಾರಿಗೆ ಅರ್ಹತೆ ಅಂದ್ರೆ ಇವರಿಬ್ಬರೇನೆ. ಎನ್ಮೆ ಮಾತಾ ಪ್ರಲೋಭ ಚರತಿ, ಆ ಶ್ಲೋಕದಿಂದ ಹೇಳ್ಬೇಕಾದ್ರೆ ಇದು. ಮಿಕ್ಕವ್ರಿಗೆ ಏನು ಅಂದ್ರೆ ಸಂಕಲ್ಪ ಶ್ರಾದ್ದ. ಒಂದೊಂದ್ರಲ್ಲೂ ಎಷ್ಟು ಬರುತ್ತೆ ಅಂದ್ರೆ ಯಾರೋ ಫೋನ್ ಮಾಡಿದ್ರು, ಏನ್ ಮಾಡಬೇಕು ಅಂದ್ರೆ ಸಂಕಲ್ಪ ಶ್ರಾದ್ದ ಮಾಡಿ. ಹೀಗೆ ಪಾರ್ವಣ ಶ್ರಾದ್ದ ಯಾರಿಗೆ ನಡೆಸುವಂತಹದ್ದು. ಮತ್ತೆ ಈ ಕಾರುಣಿಕ ಪಿತೃ ಅಂತ ಇನ್ನೊಂದು ಶುರು ಮಾಡಿದೆ ಮಹಾಲಯ ಅಮಾವಾಸ್ಯೆನಲ್ಲಿ. ಕಾರುಣಿಕ ಪಿತೃನ ಈಗ ತಂದೆ ತಾತ ಮುತ್ತಾತ ಆಯ್ತು, ತಾಯಿ ಅಜ್ಜಿ ಮುತ್ತಜ್ಜಿ ಇವರಾದ್ಮೇಲೆ ಏನ್ ಹೇಳ್ತೀರಿ? ಜ್ಞಾತ ಪಿತೃನ, ಜ್ಞಾತ ಪಿತೃಪತ್ನಿ. ಅವ್ರು ಯಾರು? ಅವರೇನೆ ಈ ಎಲ್ಲ ಕಾರುಣ್ಯ ಪಿತೃ ಎಲ್ಲ ಅಲ್ಲಿ ಸೇರೋಗುತ್ತೆ. ಶ್ಲೋಕಗಳಿಗೆ ಅರ್ಥ ತಿಳಿದ್ರೆ ಆಯ್ತು. ಇವರು ವರದರಾಜ ಮೇಲೆ ಹೇಳ್ತಾರೆ, ಯಾರು ಹೇಳಿದವರು ಕಾರುಣ್ಯಕತೆ? ಇನ್ನೊಂದು 3ನೇ ದರ್ಬೆ ಬುಗ್ನಗಳನ್ನ ಅಲ್ಲಿ ಇಡ್ಬೇಕು ಅಂತ. ಅದ್ರಲ್ಲಿ ಕವರ್ ಆಗ್ಲಿಲ್ವಾ ಎಲ್ಲ? ನೀವು ಯಾರ್ಯಾರನ್ನು ಪಿತೃ ಅಂತ ಭಾವಿಸ್ತೀರೋ, ಜ್ಞಾತ ಪಿತೃನು, ಆ ಪಿತೃಗಳು ಯಾರು? ಹೆಣ್ಣು ಕೊಟ್ಟ ತಂದೆನೋ ಪಿತೃ ಸಮಾನ. ನಿಮ್ಮನ್ನ ಕಷ್ಟದಲ್ಲಿ ಆಪತ್ತಿನಲ್ಲಿ ರಕ್ಷಿಸಿದವನು. ಏನೋ ಆಕ್ಸಿಡೆಂಟ್ ಮತ್ತೊಂದು ಆದಕಾರೆ ಅವನು ಬಂದು ಎಲ್ಲ ಮಾಡಿದ್ರು. ಇಲ್ಲ ನಿಮಗೆ ಏನೋ ಕೆಲಸಕ್ಕೋ ಮತ್ತೊಂದ್ರಲ್ಲೋ ಇನ್ನು ಅವನನ್ನು ನಿಮ್ಮ ಜೀವನಾಧಾರಕ್ಕೆ ಸಹಾಯ ಮಾಡಿದವನು. ಇವರೆಲ್ಲ ಪಿತೃಗಳು 5 ಜನ ಹೇಳ್ತಾರೆ. ಅವರೆಲ್ಲರದ್ದು ಕೂಡ ಅಲ್ಲಿ ಸೇರುತ್ತೆ. ಇವರಿಗೆಲ್ಲ ಸಪರೇಟ್ ಮಾಡ್ಬೇಕಾಗಿಲ್ಲ. ಜ್ಞಾತ ಪಿತೃನೇ, ಜ್ಞಾತ ಮಾತು ಪಿತೃನೇ ಅಲ್ಲಿ ಹೇಳ್ಬೇಕಾದ್ರೆ ಮಾತು ಪಿತೃಪತ್ನಿ. ಸೊ ಅದರಿಂದ ಮಹಾಲಯ ಅಮಾವಾಸ್ಯೆನಲ್ಲಿ 2 ವರ್ಗಕ್ಕೆ ಕೊಡುವಂತ. ಯಾವಾಗ್ಲೂ ಅಷ್ಟೇ, ಅದೇ ಒಂದೇ. ಇನ್ನೊಂದು ನಿನ್ನೆ ಒಂದು ಕ್ಲಾರಿಫಿಕೇಶನ್, ತಂದೆದು ಶ್ರಾದ್ದ ಇದೆ, ಅದಕ್ಕೆ ಮಾರನೇ ದಿವಸ ತಾಯಿಯ ಮಾಸಿಕ ಬಂದಿದೆ.
ಈಗ ಅವರು ಪರ್ಯಾಯ ತರ್ಪಣ ಕೊಡ್ಬೇಕಾ ಬೇಡವಾ? ಏನ್ ಹೇಳ್ತೀವಿ? ಒಂದ್ ದಿವ್ಸಕ್ಕೆ ಒಂದೇ ತರ್ಪಣ. ತರ್ಪಣದಲ್ಲಿ ಏನ್ ಸಂಕಲ್ಪ? ಏನ್ ಹೇಳ್ತೀರಿ? ತರ್ಪಣದಲ್ಲಿ ಏನ್ ಸಂಕಲ್ಪ? ದರ್ಶ ಶ್ರಾದ್ದಂ ತಿಲತರ್ಪಣ ರೂಪೇಣ ಕರಿಷ್ಯೆ ಅಂತ ತಾನೆ. ದರ್ಶ ಶ್ರಾದ್ದ ಅಂದ್ರೇನು? ರೆಗ್ಯುಲರ್ ಶ್ರಾದ್ದವನ್ನ ಎಳ್ಳು ನೀರಿನ ರೂಪದಲ್ಲಿ ನಾವು ಮಾಡ್ತೀವಿ ಅಂತ. ಮಾರನೇ ದಿವಸ ನೀವು ಮಾಸಿಕ ತಾಯಿಯವ್ರದ್ದು ಮಾಡೋದಾದ್ರೆ ಏನ್ ಮಾಡ್ತೀರಿ? ಅಲ್ಲಿ ಯಾರನ್ನು ಉಪಾಸನೆ ಮಾಡೋದು? ಇವರೇ ತಾನೆ. ಮತ್ತೆ ಹಾಗಾದ್ರೆ ರೆಗ್ಯುಲರ್ ಮಾಸಿಕ ಆದ್ಮೇಲೆ ತರ್ಪಣ ಬೇಕೀಗ. ಇದೆ ಸ್ವಲ್ಪ ವಿಚಾರ ಮಾಡಿ ನೋಡ್ಬೇಕಾದ್ರೆ. ಏನಂದ್ರೆ ಒಂದೇ ದಿವಸ 2 ತರ್ಪಣ ಕೊಡ್ಬಾರ್ದು. ಇದಕ್ಕೆ ಎಕ್ಸೆಪ್ಷನ್ ಬೇರೆ ಇದೆ. ಈಗ ಅಮಾವಾಸ್ಯೆ ದಿವಸದ ದಿನ ಸಾಯಂಕಾಲ ಗ್ರಹಣ ಆಗಿದೆ, ರಾತ್ರಿ ಬೆಳಗ್ಗೆ ತರ್ಪಣ ಕೊಟ್ಟಿದ್ದೀವಿ, ಮತ್ತೆ ಸಾಯಂಕಾಲ ಕೊಡ್ಬೋದು. ಗ್ರಹಣ ತರ್ಪಣ ಬೇರೆ. ಹೀಗೆ ಬಂದಾಗ ಸ್ವಲ್ಪ ವಿಚಾರ ಮಾಡ್ಬೇಕು. ಸಾರದಡುಗೆಯ ವಿಚಾರದೊಲೆಯಲ್ಲಿ ಮಾಡು, ಅವಾಗ ಸರಿಯಾಗುತ್ತೆ. ಕನ್ಫ್ಯೂಷನ್ಸ್ ಇರೋದು. ಆಚರಣೆ ಮಾಡ್ಬೇಕಾದ್ರೆ ಇದೆಲ್ಲ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಸುಮ್ಮನೆ ಹೇಳಿದೆ ಮಾರನೇ ದಿವಸ ಮಾಡ್ಬೇಕು ಅಂತ. ಈಗ ಶ್ರಾದ್ದ ಆದ್ಮೇಲೆ ಶ್ರಾದ್ದೀಯ ಪಿಂಡ ಪ್ರದಾನ ಮಾಡ್ಬೇಕಾದ್ರೆ ಅಲ್ಲೂ ಅಷ್ಟೇ ತಾನೆ. ಪಾರ್ವಣ ಶ್ರಾದ್ದದಲ್ಲಾಗಿದೆ, ಆಮೇಲೆ ಪಿಂಡ ಪ್ರದಾನ ಮಾಡೋದಿದೆ, ಆದ್ಮೇಲೆ ಪರೆ ಹನಿ ತರ್ಪಣ. ಪರೆ ಅಂತಂದ್ರೆ ಮಾರನೇ ದಿವಸ, ಹನಿ ಅಂದ್ರೆ ಡೇ ಅಂತ ಅಷ್ಟೇ. ಪ್ರಥಮೇ ಹನಿ, ದ್ವಿತೀಯೇ ಹನಿ. இப்ப அந்த ஸ்ரீரங்கத்துல முதல் திருநாள், 2ஆம் திருநாள், 3ஆம் திருநாள், 365 ದಿವಸಕ್ಕೂ ಒಂದೊಂದು ವಿಶೇಷ. ತಿರುನಾಳ ಅಂದ್ರೆ ವಿಶೇಷವಾದ ದಿವಸ. ಅದಕ್ಕೆ ಕೋಯಲ್ಲಿ ಒಳಗು ಶ್ರೀರಂಗದ ಪುಸ್ತಕ, ಡೈರಿ ಅದು ರಾಮಾನುಜರು ಮಾಡಿಟ್ಟಿದ್ದು ನಡೆಯುತ್ತೆ ಅಂತ. ಹಾಗೆ ಇಲ್ಲಿ ಹನಿ, ತಿಥಿ. ತಿಥಿ ಅಂದ್ರೇನು? ಅಡ್ಡಿ ಅಷ್ಟೇ. ಅತಿಥಿ ಅಂದ್ರೆ ಏನು ಇಲ್ಲದೆ ಬರುವಂತವನು, ಅನ್ಎಕ್ಸ್ಪೆಕ್ಟೆಡ್, ಅವನು ಅತಿಥಿ. ಹೀಗೆ ಪದಗಳಿಗೆ ಅರ್ಥವನ್ನ ನೋಡಿದಾಗ ಅವುಗಳ ಆಚರಣೆ ಹೇಗೆ ಅನ್ನೋದು ಬರುತ್ತೆ. ಧರ್ಮ ಗ್ರಂಥಗಳನ್ನು ಓದಬೇಕು. ಹೆಚ್ಚಿಗೆ ಓದಿದ್ರೆ ಇವೆಲ್ಲ ತಿಳಿಯುತ್ತೆ. ಕ್ಲಾರಿಫಿಕೇಶನ್. ಹೋಗೋಣ ಮುಂದಕ್ಕೆ. ಇವಾಗ ಇಲ್ಲಿ ಯೇ ದೇವಾ ಯಜ್ಞಃ ಪೃಥಿವ್ಯಾ ಮಧ್ಯಾಸತೆ, ಯೇ ಅಂತರಿಕ್ಷೇ, ಯೇ ದಿವೀತ್ಯಾಹ ಹೇಮಾನೇವ ಲೋಕಾಗಸ್ತೀರ್ತ್ವಾ ಸಗೃಹ ಸಪಶು ಸುವರ್ಗಂ ಲೋಕಮೇತ್ಯಪವೈ ಸೋಮೇನ ಈಜಾನಃ ಸೋಮೇನೆ ಜಾನಾದ್ದೇವತಾಶ್ಚ ಯಜ್ಞಶ್ಚ ಕ್ರಾಮಂತ್ಯಾಗ್ನೇಯಂ ಪಂಚಕಪಾಲಮುದವಸಾನೀಯಂ ನಿರ್ವಪೇದಗ್ನಿಃ ಸರ್ವ ದೇವತಾಃ ಪಾಂಕ್ತೋ ಯಜ್ಞೋ ದೇವತಾಶ್ಚೈವ ಯಜ್ಞಂ ಚಾವರುಂಧೇ ಗಾಯತ್ರೋ ವಾ ಅಗ್ನಿರ್ಗಾಯತ್ರ ಛಂದಾಸ್ತಂ ಛಂದಸಾ ವ್ಯರ್ಧಯತಿ ಯತ್ ಪಂಚಕಪಾಲಂ ಕರೋತ್ಯಷ್ಟಕಪಾಲ ಕಾರ್ಯೋ ಓಷ್ಟಾಕ್ಷರ ಗಾಯತ್ರೀ ಗಾಯತ್ರೋ ಅಗ್ನಿರ್ಗಾಯತ್ರ ಛಂದಾಸ್ವೇನೈ ವೈದಂ ಛಂದಸಾ ಸಮರ್ಥಯತಿ ಪಂಕ್ತ್ಯೌ ಯಾಜ್ಯಾನುವಾಕ್ಯೇ ಭವತಃ ಪಾಂಕ್ತೋ ಯಜ್ಞಸ್ತೇನೈವ ಯಜ್ಞಾನ್ನೈತಿ. ಯೇ ದೇವಾ ಯಜ್ಞಃ ಪೃಥಿವ್ಯಾ ಮಧ್ಯಾಸತೆ, ಯೇ ಅಂತರಿಕ್ಷೇ, ಯೇ ದಿವೀತ್ಯಾ ಹೇಮಾನೇವ ಲೋಕಾಗಸ್ತೀರ್ತ್ವಾ ಸಗೃಹ ಸಪಶು ಸುವರ್ಗಂ
लोकमेत्यपवै सोमेने जानात् देवताश्च यज्ञश्च क्रामं ज्ञेयम् पञ्चकपालमुदवसानीयम् निर्वपेदग्निः सर्वा देवतापान्तो यज्ञो देवताश्चैव यज्ञं चावरुन्धे गायत्रो वा अग्निर्गायत्र छन्दसा व्यर्थयति यत्पञ्चकपालं करोत्यष्टाकपालः कार्योष्टाक्षरा गायत्री गायत्रो निर्गायत्र छन्द्रास्वेनैवैनं छन्दसा समर्थयति पङ्क्त्यौ याज्यानुवाक्ये भवतः पान्तो यज्ञस्तेनैव यज्ञानैः करोति करोति अष्टाकपालः आर्यः अष्टाक्षरा गायत्री ಅಲ್ಲಿ ಅಕ್ಷರ ಅನ್ನೋದಕ್ಕೆ ಕಾಮಹ ಪ್ರಣಯ ಆಗ್ಬೇಕು ಉದಾತ್ತ ಬೇಕಷ್ಟೇ ಅಲ್ಪ ಪ್ರಾಣನೇ ಅಲ್ಲಿ ಅಕ್ಷರ ಅನ್ಬೇಕಾದ್ರೆ ಹೇಳಿ ये यज्ञवनः पृथिव्यामध्यासते ये अन्तरिक्षे ये दिवि च हेमादेव लोकागस्तीर्त्वा सकृतः स पशुः सुवर्गम् लोकमेत्यपवै सोमेने जानाद्देवताश्च यज्ञश्च क्रामं ज्ञेयम् पञ्चकपालमुदवसानीयम् निर्वपेदग्निः सर्वा देवतापान्तो यज्ञो देवताश्चैव यज्ञं चावरुन्धे गायत्रो वा अग्निर्गायत्र छन्दास्तं छन्दसा व्यर्थयति यत्पञ्चकपालं करोत्यष्टाकपालः कार्योष्टाक्षरा गायत्री गायत्रो निर्गायत्र छन्दास्वेनैवैनं छन्दसा समर्थयति पङ्क्त्यौ याज्यानुवाक्ये भवतः पान्तो यज्ञस्तेनैव यज्ञानैः सवितर्देवा यज्ञमुषः सर्वा देवतास्त्रिचत्वारिगं शच्च सवितर्देवा यज्ञमुषः सर्वा देवतास्त्रिचत्वारिगं शच्च सवितर्देवा यज्ञमुषः सर्वा देवतास्त्रिचत्वारिगं शच्च सूर्यो मा देवो देवेभ्यः पातु सूर्यो ಆಯ್ತಲ್ಲ ಇದೆ ಸರಿ ಅಪ್ಪನೇನ ಹಿಂಗೆ ಸೆಂಟೆನ್ಸ್ ನಿಲ್ಲಿಸ್ಬೇಕಾದ್ರೆ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದು ಆ ಕಡೆಗೆ ನಂಗೆ ಸೂರ್ಯೋಮ ದೇವಃ ದೇವೇಭ್ಯ ಪಾತು ಪಾತು ಅಂದ್ರೆ ಏನೋ ನನ್ನನ್ನು ರಕ್ಷಿಸಲಿ ಎಲ್ಲ ಇದರಿಂದ ಅಸೆಂಡೆನ್ಸ್ ಈಗ ಅನುವಾಕ ಆಗಿದೆ ಅಂದ್ರೆ ಮುಂದುವರ್ಸೋಣ सूर्यो मा देवो देवेभ्यः पातु वायुरन्तरिक्षाद्यजमानोऽग्निर्मा पातु चक्षुषः सूर्यो मा देवो देवेभ्यः पातु वायुरन्तरिक्षाद्यजमानोऽग्निर्मा पातु चक्षुषः सूर्यो मा देवो देवेभ्यः पातु वायुरन्तरिक्षाद्यजमानोऽग्निर्मा पातु चक्षुषः सक्षशूष सवितर्विश्वचर्षण एतेभिः सोम नामभिर्विधेमते
तेभिः सोमनामभिर्विधेमते चक्षुषा सवितर्विश्वचर्षण एतेभिः सोम नामभिर्विधेमते तेभिः सोम नामभिर्विधेमते अहं परस्तादहमवस्तादहं ज्योतिषावितमो वमार अहं परस्तादहमवस्तादहं ज्योतिषा वितमो ववार अहं परस्तादहमवस्तादहं ज्योतिषा वितमो ववार यदन्तरिक्षं तदु मे पिता भूदहगं सोऽर्घ्यमुभयतो ददर्शाहं भूयासमुत्तमः समानानामासमुद्रादान्तरिक्षात् प्रजापतिरुदधिं चावयातीन्द्रः प्रश्नौतु मरुतो वर्षयन्तोन्नं भय पृथिवीं भिन्दीदं दिव्यं नभः यदन्तरिक्षं तदु मे पिता भूदहगं सूर्यमुभयतो ददर्शाहं भूयासमुत्तमः समानानामासमुद्रादान्तरिक्षात् प्रजापतिरुदधिं चावयातीन्द्र प्रश्नौतु मरुतो वर्षयन्तोन्नं भय पृथिवीं विद्धीदं दिव्यं नभः ಈಗ ಸಮಾನಾನ ಆಮಲಿತ ಸ್ವರಿತ ಈಗ ಹೇಳಿ ಸೆಂಟೆನ್ಸ್ ಅಲ್ಲಿ ಸ್ವರಿತ ಏನಕ್ಕೆ ಸೆಂಟೆನ್ಸ್ ಕಟ್ பண்ணாಕ ಅದು ಕಂಟಿನ್ಯೂ ಬಂದ್ರೆ ಏನಾಗುತ್ತೆ ಸ್ವರಿತ ಅನುದಾತ್ವಾಗತ್ತೆ ಇದು ಕರೆಕ್ಟ್ ಇದು ನನ್ನ ಪುಸ್ತಕದಲ್ಲಿ ಇರೋದು ಸಮಾನಾನಾಮಾಸಮುದ್ರ ಎಷ್ಟು ಗಮನವಾಗಿ ನೋಡ್ಬೇಕಾಗತ್ತೆ ಸ್ವರಗಳನ್ನ ಅಂತಂದ್ರೆ ಸ್ವರಿತದಲ್ಲಿ ಇದ್ದಿದ್ದು ಕಂಟಿನ್ಯೂಟಿ ಬರಬೇಕಾದ್ರೆ ಅನುದಾತ ಬರುತ್ತೆ ಅದೇನೆ ಅದ್ರಲ್ಲಿ ಮುಂದಿಂದು ಸಂಯುಕ್ತ ಅಕ್ಷರ ಇದ್ರೆ ದೀರ್ಘ ಜೊತೆಗೆ ಸ್ವರಿತನೇ ಇರುತ್ತೆ ಹೇಳಿ यदन्तरिक्षं तदु मे पिता भूदहगं सूर्यमुभयतो ददर्शाहं भूयासमुत्तमः समानानाम् आसमुद्र समानानामासमुद्रादान्तरिक्षात् समानानामासमुद्रादान्तरिक्षात् प्रजापतिरुदधिं चावयातीन्द्र प्रश्नौतु मरुतो वर्षयन्तोन्नं भय पृथिवीं भिन्दीदं दिव्यं नभः उद्नो दिव्यस्य नो देहीशानो विसृजादृतिम् उद्नो दिव्यस्य नो देहीशानो विसृजादृतिम् उद्नो दिव्यस्य नो देहीशानो विसृजादृतिम् अशभो वा एते यदादित्य एष रुद्रो यदग्निरोषधी प्रास्याग्नवादित्यं जुहोति रुद्र देव पशूनन्तर्दधात्यथो ओषधीष्वेव पशून् प्रतिष्ठापयति कविर्यज्ञस्य वितनोति पन्थां नाकस्य पृष्ठे अधिरोचने दिवाः अशभो वा एते यदादित्य एष रुद्रो यदग्निरोषधी प्रास्याग्नवादित्यं जुहोति रुद्रा देव पशूनन्तर्दधात्यथो
ओषधीष्वेव पशून् प्रतिष्ठापयति कविर्यज्ञस्य वितनोति पन्थां नाकस्य पृष्ठे अधिरोचने दिवः येन हव्यं वहसि याति दूत इतः प्रचेता अमुतः सनीयान् येन हव्यं वहसि यासि भूत इतः प्रचेता अमुतः सनीयान् येन हव्यं वहसि यासि भूत इतः प्रचेता अमुतः सनीयान् यास्ते विश्वा समिधः सन्त्यग्ने या पृथिव्यां बर्हिषि सूर्ये याः यास्ते विश्वाः समिधः सन्त्यग्ने या पृथिव्या बर्हिषि सूर्येयाः यास्ते विश्वाः समिधः सन्त्यग्ने या पृथिव्यां बर्हिषि सूर्येयाः तास्ते गच्छन्त्वाहुतिं घृतस्य देवायते यजमानाय शर्मा तास्ते गच्छन्त्वाहुतिं घृतस्य देवायते यजमानाय शर्मा तास्ते गच्छन्त्वाहुतिं घृतस्य देवायते यजमानाय शर्मा आशासानः सुवीर्यगं हायस्पोषग् स्वश्वियम् आशासानः सुवीर्यगम् रायस्पोषग्स्वश्रियम् आशासानः सुवीर्यगम् रायस्पोषग्स्वश्रियम् सुवीर्यं रायस्पोषं सु अश्वियं पद बिडिसोद्रि बृहस्पतिना राजा स्वगा कृतो मह्यं यजमानाय तिष्ठ बृहस्पतिना राया स्वगा कृतो मह्यं यजमानाय तिष्ठ बृहस्पतिना राया स्वगा कृतो मह्यं यजमानाय तिष्ठ समानानामोषधीष्वेव पशून्मह्यं यजमानायैकञ्च समानानामोषधीष्वेव पशून्मह्यं यजमानायैकञ्च समानानामोषधीष्वेव पशून्मह्यं यजमानायैकं च सन्त्वानह्यामि पयसा घृतेन सन्त्वानह्यामि पयसा घृतेन सन्त्वानह्यामि पयसा घृतेन यजुरारण्यक चतुर्थ प्रश्न ऐदने अनुवाक ब्रह्मन् प्रचरिष्यामः ब्रह्मन् प्रचरिष्यामः ब्रह्मन् प्रचरिष्यामः ओतर्घर्ममभिष्टुहि 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 यमायत्वा मखायत्वा यमायत्वा मखायत्वा यमायत्वा मखायत्वा सूर्यस्य हरसे त्वा सूर्यस्य हरसे त्वा सूर्यस्य हरसे त्वा प्राणाय स्वाहा व्यानाय स्वाहा पानाय स्वाहा प्राणाय स्वाहा ज्ञानाय स्वाहा पानाय स्वाहा प्राणाय स्वाहा ज्ञानाय स्वाहा पानाय स्वाहा चक्षुषे स्वाहा श्रोत्राय स्वाहा चक्षुषे स्वाहा श्रोत्राय स्वाहा
चक्षुषे स्वाहा श्रोत्राय स्वाहा मनसे स्वाहा वाचे सरस्वत्यै स्वाहा मनसे स्वाहा वाचे सरस्वत्यै स्वाहा मनसे स्वाहा वाचे सरस्वत्यै स्वाहा दक्षाय स्वाहा क्रतवे स्वाहा दक्षाय स्वाहा क्रतवे स्वाहा दक्षाय स्वाहा क्रतवे स्वाहा क्रतु अंद्रेनु ಯಜ್ಞ ಕ್ರತುನಾಥ ದೇಶಿಗ ಸೋಮಾಶಿಯಾಂಡ ಯಜ್ಞ ನಡೆಸ್ತಾ ಇದ್ರು ಅವರು ಸೋಮಯಾಗವನ್ನು ಕ್ರತು ಕ್ರತವೇ ಸ್ವಾಹ ಓಜಸೆ ಸ್ವಾಹ ಬಲಾಯ ಸ್ವಾಹ ओजसे स्वाहा बलाय स्वाहा ओजसे स्वाहा बलाय स्वाहा देवस्त्वा सविता मध्वानक्तु देवस्वा सविता मध्वानक्तु देवस्वा सविता मध्वानक्तु पृथिवीं तपसस्त्रायस्व पृथिवीं तपसस्रायस्व पृथिवीं तपसस्रायस्व ತಪಸ್ಸಿನಗಳಿಂದ ನಮ್ಮನ್ನು ರಕ್ಷಿಸಿ ನಮ್ದು ಏನು ನಡೆಸ್ತೀವೋ ಎಲ್ಲ ಒಂದೊಂದು ತಪ ವಾಗ್ ತಪ ಯಜ್ಞಗಳನ್ನ ನಡೆಸುವಂತದ್ದು ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಯಾವ ಈ ರೀತಿ ಯಜ್ಞಗಳು ಜಪ ಯಜ್ಞ ದಾನ ಯಜ್ಞ ತಪೋ ಯಜ್ಞ ಬ್ರಹ್ಮಯಜ್ಞ ಇವು ಎಲ್ಲದರಿಂದನೂ ಕೂಡ ಅದರಿಂದ ನಮ್ಮನ್ನು ರಕ್ಷಿಸಲಿ ಭೂದೇವಿ ಪೃಥಿವೀ अर्चिरसि चोचिरसि ज्योतिरसि तपोसि अर्चिरसि शोचिरसि ज्योतिरसि तपोसि अर्चिरसि शोचिरसि ज्योतिरसि तपोसि सगं सीदस्व महागम् असि सगं सीदस्व महागम् असि सगं सीदस्व महागम् असि शोचस्व देववीतमः शोचस्व देववीतमः शोचस्व देववीतमः विधूममग्ने अरुषं मियेद्य विधूममग्ने अरुषं मियेद्य विधूममग्ने अरुषं मियेद्य सृज प्रशस्तदर्शतम् सृज प्रशस्तदर्शतम् सृज प्रशस्तदर्शतम् अञ्जन्ति यं प्रथयन्तो न विप्राः अञ्जन्ति यं प्रथयन्तो न विप्राः अञ्जन्ति यं प्रथयन्तो न विप्राः वपावन्तं नाग्निना तपन्तः वपावन्तं नाग्निना तपन्तः वपावन्तं नाग्निना तपन्तः पितुर्न पुत्र उपसिप्रेष्टः पितुर्न पुत्र उपसि प्रेष्टः पितुर्न पुत्र उपसि प्रेष्टः अघर्मो अग्निमृतयन्न सादीत् आघर्मो अग्निहृदयन्न सादीत् आघर्मो अग्निहृदयन्न सादीत् अनादृश्या पुरस्तात् अनादृश्या पुरस्तात् अनादृश्या पुरस्तात् अग्निराधिपत्ये अग्नेराधिपत्ये अग्नेराधिपत्ये आयुर्वेदाः 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 पुत्रवती दक्षिणतः पुत्रवती दक्षिणतः पुत्रवती दक्षिणतः इन्द्रस्याधिपत्ये 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 प्रजामेदाः 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 सुषदा पश्चात् सुषदा पश्चात्
सुषदा पश्चात् देवस्य सवितुराधिपत्ये देवस्य सवितुराधिपत्ये देवस्य सवितुराधिपत्ये प्राणं मेदाः प्राणं वेदाः प्राणं वेदाः आश्रुतिरुत्तरतः 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 मित्रावरुणयोराधिपत्ये 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 श्रोत्रं वेदाः श्रोत्रं वेदाः श्रोत्रं वेदाः श्रोत्रं वेदाः मावत् बरबार्द श्रोत्रं वेदाः श्रोत्रं वेदाः श्रोत्रं वेदाः ಏನ್ ಡಿಫರೆನ್ಸ್ ಗೊತ್ತಾಯ್ತಾ? ಶ್ರೋತ್ರಂ ಒಂದ್ ಪಾಸು ಅದಾದ ಸೇರಿಸಬಾರ್ದು. ಶ್ರೋತ್ರಂ ಮೇಧಾಹ ಅದು ಉದಾತ್ತದಲ್ಲಿ ಯಾವ್ದು ಓಂಕಾರ, ಆಮೇಲೆ ಮೇಧಾಹ. ವಿಧೃತಿರುಪರಿಷ್ಟಾತ್ विधृतिरुपरिष्टात् विधृतिरुपरिष्टात् बृहस्पतेराधिपत्ये 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 ब्रह्ममेधाः क्षत्रं मेधाः ब्रह्ममेधाः क्षत्रं वेदाः ब्रह्ममेधाः क्षत्रं वेदाः ಬ್ರಹ್ಮಮೇಧ ಆದ್ಮೇಲೆ ಒಂದು ಕಾಮ ಹಾಕೊಳ್ಳಿ. ಕ್ಷತ್ರ ಅನುದಾತ. ತೇಜೋ ಮೇಧಾ ವರ್ಚೋ ಮೇಧಾಃ तेजो मेधा वर्चो मेधाः तेजो मेधा वर्चो मेधा यशो मेधास्तपो मेधाः यशो मेधास्तपो मेधाः यशो मेधास्तपो मेधाः मनो मेधाः मनो मेधाः मनो मेधाः मनोरश्वासि भूरिपुत्रा मनोरश्वासि भूरिपुत्रा मनोरश्वासि भूरिपुत्रा विश्वाभ्यो मानाष्ट्राभ्यः पाहि विश्वाभ्यो मानाष्ट्राभ्यः पाहि विश्वाभ्यो मानाष्ट्राभ्यः पाहि सोपसदा मे भूयामामायि गुंसीः उपसदा मे भूयामाहिंसीः उपसदा मे भूयामाहिंसीः तपोष्वग्रे अन्तरागम् अमित्राणे तपोष्वग्ने अन्तरागम् अमित्राणे तपोष्वग्ने अन्तरागम् अमित्राणे ಅಮಿತ್ರಾನೆ ಆ ಅಕಾರ ಅನುದಾತ್ತ ಕೇಳಿಸ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅಂತರಾಗಂ ಅಮಿತ್ರಾನೆ अन्तरागम् अमित्राणे अन्तरागम् अमित्राणे तपोषगं समररुष परस्य तपाशगं समररुषः परस्य तपाशगं समररुषः परस्य तपाशगं समररुषः परस्य तपाशगं सम अररुषः परस्य तपावसोचिकेतानो अचित्ताने तपावसो चिकितानो अचित्ताने तपावसो चिकितानो अचित्ताने विते तिष्ठन्तमजरा अयासः विदे तिष्ठन्तामजरा अयासः विदे तिष्ठन्तामजरा अयासः चितस्थपरिचितः 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 स्वाहा मरुद्भिः
परिश्रयस्व स्वाहा मरुद्भिः परिश्रयस्व स्वाहा मरुद्भिः परिश्रयस्व मा असि मा असि प्रमा असि प्रमा असि प्रतिमा असि प्रतिमा असि सम्मा असि सम्मा असि विमा असि विमा असि उन्मा असि उन्मा असि अंतरिक्षस्यान्तर्थिरसि अंतरिक्षस्य अंतर्धिरसि अंतरिक्षस्यान्तर्धिरसि दिवं तपसस्त्रायस्व दिवं तपसस्त्रायस्व आभिर्गीर्भिर्यदतो न भूनम् आभिर्गीर्भिर्यदतो न ऊनम् आभिर्गीर्भिर्यदतो न ऊनम् आप्यायय हरिवो वर्धमानः आप्यायय हरिवो वर्धमानः आप्यायय हरिवो वर्धमानः यदा स्तोत्रभ्यो महि गोत्र रुजासि यदा स्तोत्रभ्यो महि गोत्र रुजासि यदा स्तोत्रभ्यो महि गोत्र रुजासि भूयिष्ठभाजो अधते स्याम भूयिष्ठभाजो अधते स्याम भूयिष्ठभाजो अधते स्याम शुक्रन्ते अन्यद्यजतन्ते अन्यत् शुक्रन्ते अन्यद्यजतन्ते अन्यत् शुक्रन्ते अन्यद्यजतन्ते अन्यत् विषुरूपे अहनी द्यौरिवासी विषुरूपे अहनी द्यौरिवासी विषुरूपे अहनी द्यौरिवासी विश्वाहि माया अवसि स्वधावः विश्वाहि माया अवसि स्वधावः विश्वाहि माया अवसि स्वधावः भद्राते पूषन्निह रातिरस्तु भद्राते पूषन्निह रातिरस्तु भद्राते पूषन्निह रातिरस्तु अर्हन् बिभर्षि सायक निधन्वा अर्हन् बिभर्षि सायकादिधन्वा अर्हन् बिभर्षि सायकादिधन्वा अर्हन् निष्कं यजतं विश्वरूपम् अर्हन् निष्कं यजतं विश्वरूपम् अर्हन् निष्कं यजतं विश्वरूपम् अर्हन्निदं दयसे विश्वमभ्रुवम् अर्हन्निदं दयसे विश्वमभ्रुवम् अर्हन्निदं दयसे विश्वमभ्रुवम् न वा वोजीयो रुद्रत्वदस्ति न वा वोजीयो रुद्रोत्वदस्ति न वा वोजीयो रुद्रत्वदस्ति वोजीयो रुद्रत्वदस्ति वोजीयो रुद्रत्वदस्ति वोजीयो रुद्रत्वदस्ति ಯಾಕೆ ಸರಿ ಹೇಳಿದ್ದು ದೀರ್ಘ ಬರಬೇಕು ನವಾ ದೀರ್ಘ ಓ ಜಿಯೋ ಗಾಯತ್ರಮಸಿ गायत्रमसि
गायत्रमसि त्रैष्ठुभमसि 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 जागतमसि 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 मधु 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 अनक्तसादीदुत्तरतः पाहि प्रतिमा असि यजतन्ते अन्यज्जागतमस्येकञ्च अनक्त्वासादीदुत्तरतः पाहि प्रतिमासि यजतन्ते अन्यज्जागतमस्येकम् च अनक्त्वासादीदुत्तरतः पाहि प्रतिमासि यजतन्ते अन्यज्जागतमस्येकम् च दश प्राचीर्दश भासि दक्षिणो दश प्राचीर्दश भासि दक्षिणा दश प्राचीर्दश भासि दक्षिणा दश भासि दीर्घलीला दश भासि दक्षिणा दश भासि दक्षिणा दश भासि दक्षिणा दश प्रतीचीर्दश भाव दश भास्युदीचीः दश प्रतीचीर्दश भास्युदीचीः दश प्रतीचीर्दश भास्युदीचीः दशोर्ध्वा भासि सुमनस्य मानः दशोर्ध्वा भासि सुमनस्य मानः दशोर्ध्वा भासि सुमनस्य मानः स नो रुचं देह्यहृणीयमानः स नो रुचं देह्यहृणीयमानः स नो रुचं देह्यहृणीयमानः अग्निष्ट्वा वसुभिः पुरस्ताद्रोचयतु गायत्रेण छन्दसा अग्निष्ट्वा वसुभिः पुरस्ताद्रोचयतु गायत्रेण छन्दसा अग्निष्ट्वा वसुभिः पुरस्ताद्रोचयतु गायत्रेण छन्दसा समारुचितो रोचय समारुचितो रोचय समारुचितो रोचय इन्द्रस्त्वा रुद्रैर्दक्षिणतो रोचयतु त्रैष्टुभेन छन्दसा इन्द्रस्त्वा रुद्रैर्दक्षिणतो रोचयतु त्रैष्टुभेन छन्दसा इन्द्रस्त्वा रुद्रैर्दक्षिणतो रोचयतु त्रैष्टुभेन छन्दसा समारुचितो रोचय वरुणस्त्वादित्यैः पश्चाद्रोचयतु जागतेन छन्दसा वरुणस्त्वादित्यै पश्चाद्रोचयतु जागतेन छन्दसा वरुणस्त्वादित्यै पश्चाद्रोचयतु जागतेन छन्दसा समारुचितो रोचय द्युतानस्त्वा मारुतो मरुद्भिरुद्धरतो रोचयत्वानुष्टुभेन छन्दसा युतानस्त्वा मारुतो मरुद्भिरुत्तरतो रोचयत्वानुष्टुभेन छन्दसा युतानस्त्वा मारुतो मरुद्भिरुत्तरतो रोचयत्वानुष्टुभेन छन्दसा समारुचितो रोचय बृहस्पतिस्त्वा विश्वैर्देवैरुपरिष्टाद्रोचयतो पाङ्क्तेन छन्दसा बृहस्पतिस्त्वा विश्वैर्देवैरुपरिष्टाद्रोचयतो पाङ्क्तेन छन्दसा बृहस्पतिस्त्वा विश्वैर्देवैरुपरिष्टाद्रोचयतो पाङ्क्तेन छन्दसा समारुचितो रोचय रोचितस्त्वं देवघर्म देवेश्वसी रोचितस्त्वं देवधर्म देवेश्वसि
रोचितस्त्वं देवघर्म देवेष्वसि रोचिषीयाहं मनुष्येषु रोचिषीयाहं मनुष्येषु रोचिषीयाहं मनुष्येषु सम्राट् घर्मरुचितस्त्वं देवेष्वायुष्मागस्तेजस्वी ब्रह्मवर्चस्यसि सम्राट् कर्मरुचितस्त्वं देवेष्वायुष्मागस्तेजस्वी ब्रह्मवर्चस्यसि सम्राट् कर्मरुचितस्त्वं देवेष्वायुष्मागस्तेजस्वी ब्रह्मवर्चस्यसि रुचितोऽहं मनुष्येष्वायुष्मागस्तेजस्वी ब्रह्मवर्चसी भूयासम् रुचितोऽहं मनुष्येष्वायुष्मागस्तेजस्वी ब्रह्मवर्चसी भूयासम् रुचितोऽहं मनुष्येष्वायुष्मागस्तेजस्वी ब्रह्मवर्चसी भूयासम् रुगसि 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 रुचं मयि देहि रोचं मयि देहि रोचं मयि देहि मयि रुक् मयि रुक् मयि रुक् दश पुरस्ताद्रोदसि रोचसे दश पुरस्ताद्रोचसे दश पुरस्ताद्रोचसे दश दक्षिणा दश दक्षिणा दश दक्षिणा दश प्रत्यङ् दश प्रत्यङ् दश प्रत्यङ् दशोदङ् 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 दशोर्ध्वभासि सुमनस्य मानः दशोर्ध्वो भासि सुमनस्य मानः दशोर्ध्वो भासि सुमनस्य मानः स नः सम्राट् इषमोर्जं देहि स नः सम्राडिशमूर्जं देहि स नः सम्राडिशमूर्जं देहि वाजी वाजिने पवस्व बाजी बाजिने पवस्व बाजी बाजिने पवस्व रोचितो घर्मो रुचीय रोचितो घर्मो रुचीय रोचितो घर्मो रुचीय रोचय देहि न वच रोचयते हि न वच रोचयते हि न वच अपश्यं गोपमनिपद्यमानम् अवश्यं गोपामनिपद्यमानम् अवश्यं गोपामनिपद्यमानम् नमो ब्रह्मणे धारणं मे अस्त्वनिराकरणं धारयित भूयासं कर्णयो श्रुतं माच्योढ्वं ममामुष्यवो हरिः